ಹಲೋ ಗೈಸ್. ಸೊ ಇವತ್ತೇನು ನಾನು ನಿಮ್ಗೊಂದು ವಿಷಯದ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಅಂದರೆ, ಸೊ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಎಲ್ಲನೂ ಸಹ ಸೀರಿಯಲ್ ಮರ್ಡರ್ಸ್ ಆಗಿರೋ ಸೀರಿಯಲ್ ಕಿಲ್ಲರ್ಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಬಟ್ ಆದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ. ಅವನ ಬಗ್ಗೆ ನಿಮಗೆ ಇವತ್ತು ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಅವನ ಬಗ್ಗೆ ತಿಳ್ಕೊಳ್ತಾ ಇದ್ರೆ ನಿಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ನೀವು ಇದನ್ನ ಕೇಳಬೇಕು. ನಮ್ಮ ಸಮಾಜದಲ್ಲಿ ಈ ರೀತಿಯಾದ ಸೀರಿಯಲ್ ಕಿಲ್ಲರ್ಗಳು ಇರ್ತಾರೆ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ದಯಮಾಡಿ ಇದನ್ನು ತಿಳ್ಕೋಬೇಕು. ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಅನ್ನೋ ಒಂದು ರೀಸನ್ಗೆ ಈಗ ನಾನು ಅವ್ರ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಏನು ಅಂದರೆ ಮೋಹನ್ ಕುಮಾರ್. ಅವನನ್ನ ಸೈನೇಡ್ ಮೋಹನ್ ಕುಮಾರ್ ಅಂದ್ಬಿಟ್ಟು ಕರೀತಾ ಇದ್ರು. ಸೊ ಈ ವ್ಯಕ್ತಿ ಬಗ್ಗೆ ನೀವು ತಿಳ್ಕೋಬೇಕು. ಇವನು ಯಾವ ರೀತಿಯಾಗಿ ಕಿಲ್ಲರ್ಸ್ ಗಳನ್ನ ಮಾಡಿದ್ದ, ಮರ್ಡರ್ಸ್ ಅನ್ನ ಮಾಡಿದ್ದ. ಸೊ ಇವನು ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ವಾಂಟೆಡ್ ಕಿಲ್ಲರ್. ಸೊ ಇವನು ಯಾವ ರೀತಿ ಕಿಲ್ ಮಾಡ್ತಾ ಇದ್ದ ಅಂದ್ರೆ ವೀಕ್ಷಕರೇ, ಸೊ ಈ ಸೈನೇಡ್ ಮೋಹನ್ ಕುಮಾರ್ ಅವನು ಏನ್ ಕೆಲಸ ಮಾಡ್ತಾ ಇದ್ದ ಗೊತ್ತಾ ನಿಮ್ಗೆ ವೀಕ್ಷಕರೇ? ಅವನೊಬ್ಬ ಶಿಕ್ಷಕ, ವೃತ್ತಿಯಲ್ಲಿ ಶಿಕ್ಷಕನಾಗಿದ್ರು ಸೊ ಇವನು ಯಾವ ರೀತಿಯಾಗಿ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡ್ತಾ ಇದ್ದ ಅಂದ್ರೆ, ಸೊ ಇವನು ಸರಿಸುಮಾರು 20ರಿಂದ 35 ವರ್ಷಗಳ ಅಂತರದಲ್ಲಿರೋ ಒಂದು ಮಹಿಳೆಯರನ್ನ ಏನ್ ಮಾಡ್ತಾ ಇದ್ದ, ಟಾರ್ಗೆಟ್ ಮಾಡ್ತಾ ಇದ್ದ. ಅವನು ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದ ಅಂದ್ರೆ, ಆ ಹೆಣ್ಮಕ್ಳನ್ನ ಟ್ರ್ಯಾಪ್ ಮಾಡಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ, ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಲವ್ ಮಾಡ್ತಾ ಇದ್ದೀನಿ, ಮದುವೆ ಮಾಡ್ಕೊಂತೀನಿ ಅಂತ ಟ್ರ್ಯಾಪ್ ಮಾಡಿ ಆ ಹೆಣ್ಮಕ್ಳನ್ನ ಲಾಡ್ಜ್ಗಳಿಗೆ, ರೂಮ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಈ ಸೈನೇಡ್ ಮೋಹನ್ ಕುಮಾರ್ ಇವನು ಎಷ್ಟು ಅಂದ್ರೆ 2003ರಿಂದ 2009ವರೆಗೂ ಸಹ ಇವನು ಅಂದ್ರೆ 6 ವರ್ಷಗಳ ಕಾಲ ಇವನು ಒಂದು ಸರಿಸುಮಾರು 20 ಮರ್ಡರ್ಸ್ ಅನ್ನ ಇವನು ಮಾಡ್ತಾನೆ. 20 ಹೆಣ್ಮಕ್ಳನ್ನ ಇವನು ಕೊಲ್ತಾನೆ. ಸೊ ಅದು ಯಾವ ರೀತಿ ಅವನು ಕೊಲ್ತಾನೆ ಅಂದರೆ, ಅವಾಗೇ ನಾನು ಹೇಳಿದೆ ಅಲಿಯಾಸ್ ಸೈನೇಡ್ ಮೋಹನ್ ಅಂದರೆ ಇವನು ಸೈನೇಡನ್ನು ಬಳಸ್ಕೊಂಡು ಈ ಮಹಿಳೆಯರನ್ನ, ಈ ಹೆಣ್ಮಕ್ಳನ್ನ ಲಾಡ್ಜ್ಗಳಿಗೆ, ರೂಮುಗಳಿಗೆ ಕರ್ಕೊಂಡೋಗಿ, ಅಂದರೆ ಈ ಸೈನೇಡ್ ಮೋಹನ್ ಯಾವ ರೀತಿಯಾದ ಒಂದು ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅಂದರೆ, ಇವನು ಅವಿವಾಹಿತ ಅಂದ್ರೆ ಮದುವೆ ಆಗದಿರೋ ಒಂದು ಹೆಣ್ಮಕ್ಳನ್ನ ಇವನು ಟಾರ್ಗೆಟ್ ಮಾಡ್ತಾ ಇದ್ದ. ಅವನು ಮೇನ್ ಗೋಲೆ ಅವರಾಗಿರ್ತಾರೆ. ಅವರನ್ನ ಪ್ರೀತಿ ಪ್ರೇಮ ಅಂತೇಳಿ ಮದುವೆ ಆಗ್ತೀನಿ ಅಂದ್ಬಿಟ್ಟು ಅವನು ಬಲೆಗೆ ಹಾಕೊಂಡ್ಬಿಡ್ತಾ ಇದ್ದ. ಆ ರೀತಿ ಹೇಳ್ಬಿಟ್ಟು ಅವ್ರಿಗೆ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ಅವರನ್ನ ಸೊ ಲಾಡ್ಜ್ಗಳಿಗೆ, ಹೋಟೆಲ್ಸ್ಗಳಿಗೆ, ರೂಮ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಆ ರೀತಿ ಕರ್ಕೊಂಡೋಗಿ ಆ ಹೆಣ್ಮಕ್ಳನ್ನ ದೈಹಿಕವಾಗಿ ಅವನು ಬಳಸ್ಕೊಳ್ತಾ ಇದ್ದ. ಬಳಸ್ಕೊಂಡು ಆದಮೇಲೆ ಅವನೇನು ಮಾಡ್ತಾ ಇದ್ದ ಅಂದರೆ, ಸೊ ಆ ದೈಹಿಕವಾಗಿ ಆ ಕೆಲಸಗಳೆಲ್ಲ ಆದಮೇಲೆ ಗರ್ಭ ನಿರೋಧಕ ಮಾತ್ರೆ ಅಂದ್ಬಿಟ್ಟು ಸೈನೇಡ್ ಮಾತ್ರೆಗಳನ್ನು ಅವ್ರಿಗೆ ಕೊಡ್ತಾ ಇದ್ದ. ಆ ಸೈನೇಡ್ ಮಾತ್ರೆಗಳನ್ನು ಕೊಟ್ಟಾದ್ಮೇಲೆ ಈ ಹೆಣ್ಮಕ್ಳು ಏನು ಮಾಡ್ತಾ ಇದ್ರು, ಗರ್ಭ ನಿರೋಧಕ ಮಾತ್ರೆ ಅಂದರೆ ದೈಹಿಕವಾಗಿ ಕೆಲಸ ಮುಗಿದ ಮೇಲೆ ಈ ಟ್ಯಾಬ್ಲೆಟನ್ನು ತಗೊಂಡ್ರೆ ಪ್ರೆಗ್ನೆನ್ಸಿ ಆಗೋದು, ಮಕ್ಕಳಾಗೋದು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಆ ಹೆಣ್ಮಕ್ಳು ಯಾಮಾರಿ ಈ ಒಂದು ಸೈನೇಡ್ ಮಾತ್ರೆಗಳನ್ನು ತಗೊಂಡ್ಬಿಡ್ತಾ ಇದ್ರು. ಸೊ ಈ ಸೈನೇಡ್ ಮೋಹನ್ ಎಷ್ಟು ಬುದ್ಧಿವಂತ, ಎಷ್ಟು ಕಿಲಾಡಿ ಆಗಿದ್ದ ಅಂದ್ರೆ, ಈ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳು ಎಲ್ಲಿರ್ತಾ ಇತ್ತೋ ಅಲ್ಲಿ ಟಾರ್ಗೆಟ್ ಮಾಡಿ ಈ ಹೆಣ್ಮಕ್ಳಿಗೆ ಆ ಸ್ಥಳದಲ್ಲಿ ಈ ಸೈನೇಡ್ ಟ್ಯಾಬ್ಲೆಟ್ಗಳನ್ನ ಕೊಡ್ತಾ ಇದ್ದ. ಸೊ ಯಾಕೆ ಆ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾ ಇದ್ದ ಆ ವ್ಯಕ್ತಿ ಅಂದ್ರೆ, ಅಲ್ಲಿ ಮಾತ್ರೆಗಳು ಆ ಹೆಣ್ಮಕ್ಳು ಸೇವನೆ ಮಾಡಿದ್ದ ಕೆಲವೇ ನಿಮಿಷಗಳಲ್ಲಿ ಅವರು ಸಾವಿಗೀಡಾಗ್ಬಿಡ್ತಾ ಇದ್ರು. ಸಾವಿಗೀಡಾಗಿದ್ದ ತಕ್ಷಣ ಸೊ ಇವನೇನ್ ಮಾಡ್ತಾ ಇದ್ದ, ನೆಕ್ಸ್ಟ್ ಮಿನಿಟೇ ಆ ಹೆಣ್ಮಕ್ಳ ಹತ್ರ ಇದ್ದ ಒಂದು ಆ ಫೋನ್ಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಅವನ್ನೆಲ್ಲವನ್ನ ಕದ್ಕೊಂಡು ಆ ವ್ಯಕ್ತಿ ಅಲ್ಲಿಂದ ಪರಾರಿ ಆಗ್ಬಿಡ್ತಾ ಇದ್ದ. ಈ ಸೀರಿಯಲ್ ಕಿಲ್ಲರ್ ಏನಿದ್ದಾನೆ ಈ ವ್ಯಕ್ತಿ, ಸೊ 6 ವರ್ಷದಲ್ಲಿ 20 ಮಹಿಳೆಯರನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತಾನೆ. ಟ್ರ್ಯಾಪ್ ಮಾಡಿ ಆದಮೇಲೆ ಅವನು ಯಾವ ರೀತಿ ಅವನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ಆ ಸೈನೇಡ್ ಟ್ಯಾಬ್ಲೆಟ್ಗಳನ್ನು ಕೊಟ್ಬಿಟ್ಟು ಯಾವ ರೀತಿ ಕೊಲೆ ಮಾಡ್ತಾನೆ ಅಂದ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ನಡೆದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಇವನು ಕೊಲೆಗಳನ್ನು ಮಾಡಿದ್ದ ಅಂದ್ಬಿಟ್ಟು. ಸೊ ಇವನು ಒಬ್ಬ ಶಿಕ್ಷಕನಾಗಿ ಅಂದರೆ ನಾವು ನಮ್ಮ ಸುತ್ತಮುತ್ತಲು
ಯಾರ್ಯಾರು ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಸಮಾಜದ ಬಗ್ಗೆ ನಮಗೆ ಅರಿವಿರಬೇಕು. ನಾವು ಯಾವ ವ್ಯಕ್ತಿನೂ ಸಹ ಅಷ್ಟು ಬೇಗ ನಂಬಕ್ಕೆ ಹೋಗ್ಬಾರ್ದು. ವೀಕ್ಷಕರೇ, ಇನ್ನೊಂದು ಏನು ಅಂದರೆ, ಈ ಸೈನೆಟ್ ಅವ್ನಿಗೆ ಹೆಂಗೆ ಸಿಕ್ತು, ಇದೊಂದು ಪ್ರಶ್ನೆ ನಮ್ಮಲ್ಲಿದೆ. ಅದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ವ್ಯಕ್ತಿ ಈ ಸೈನೆಟನ್ನು ಯಾವ ರೀತಿ ತಗೊತಾನೆ ಅಂದರೆ, ಈ ವ್ಯಕ್ತಿಗೆ ಜೈಲಿನಿಂದ ಹೊರಗಡೆ ಬಂದಂಥ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆ ವ್ಯಕ್ತಿಯಿಂದ ಸೈನೆಟ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾನೆ, ಸೈನೆಟನ್ನು ಮಾಡೋದನ್ನು ತಿಳ್ಕೊತಾನೆ. ಈ ಚಿನ್ನದ ಅಂಗಡಿಗಳ ಮುಖಾಂತರ ಏನು ಮಾಡ್ತಾನಂದರೆ, ಈ ಸೈನೆಟನ್ನು ಪರಿಚಯ ಮಾಡ್ತಾನೆ. ಪರ್ಚೇಸ್ ಮಾಡಿಕೊಂಡು ಅದನ್ನು ಬಳಕೆ ಮಾಡಿಕೊಂಡು ಒಂದು ಟ್ಯಾಬ್ಲೆಟ್ಸನ್ನು ರೆಡಿ ಮಾಡ್ಕೊತಾನೆ. ಅದ್ರ ಮುಖಾಂತರ ಏನು ಈ ಸೀರಿಯಲ್ ಆಗಿ 20 ಮರ್ಡರ್ಸನ್ನು ಮಾಡ್ತಾನೆ. ಆ ಸೈನೆಟನ್ನು ಇವನೇ ರೆಡಿ ಮಾಡ್ಕೊಂಡಿರ್ತಾನೆ. ಸೊ ಆ ಸೈನೆಟನ್ನು ರೆಡಿ ಮಾಡಿಕೊಂಡು ಟ್ಯಾಬ್ಲೆಟ್ಸ್ಗಳ ಥರ ಸೊ ಇವನು ಟ್ರ್ಯಾಕ್ ಮಾಡಿರೋ ಪ್ರತಿಯೊಬ್ಬ ಹೆಣ್ಮಗುಗೂ ಸಹ ಕೊಟ್ಟು ಅವನು ಕೊಲೆ ಮಾಡಿರ್ತಾನೆ. ಸೊ ವೀಕ್ಷಕರೇ, ನಿಮ್ಗೊಂದು ಅನುಮಾನ ಬರ್ಬೋದು, ಒಂದೇ ಸ್ಥಳದಲ್ಲಿ ಈ ಸೈನೆಟನ್ನು ಬಳಸ್ಬಿಟ್ಟು ಅವ್ರನ್ನ ಕೊಲೆ ಮಾಡಿದಾನ, ಇಲ್ಲಾಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವರನ್ನ ಕೊಲೆ ಮಾಡಿದಾನ ಅಂದ್ಬಿಟ್ಟು ನಿಮ್ಗೊಂದು ಅನುಮಾನ ಬರ್ಬೋದು. ನಿಜ ವೀಕ್ಷಕರೇ, ನನಗೂ ಸಹ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳುವಾಗ ನನಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ಒಬ್ಬ ವ್ಯಕ್ತಿ 6 ವರ್ಷಗಳಲ್ಲಿ 20 ಕೊಲೆಗಳನ್ನ ಮಾಡಿರ್ತಾನೆ ಸೈನೆಟನ್ನು ಬಳಸ್ಕೊಂಡು. ಒಂದೇ ಪ್ಲೇಸಲ್ಲಿ ಮಾಡಿರಕ್ಕೆ ಸಾಧ್ಯ ಇಲ್ಲ, ಹಲವು ಪ್ಲೇಸ್ಗಳಲ್ಲಿ ಮಾಡಿದಾನೆ. ಸೊ ಯಾವ ಪ್ಲೇಸಲ್ಲಿ ಮಾಡಿದಾನೆ ಅಂದ್ರೆ, ಇಲ್ಲಿ ಮೈಸೂರಲ್ಲಿ ಆಗ್ಬೋದು, ಬೆಂಗಳೂರಲ್ಲಿ ಆಗ್ಬೋದು, ಮಡಿಕೇರಿ ಆಗ್ಬೋದು, ತುಮಕೂರು ಆಗ್ಬೋದು, ಬಂಟ್ವಾಳ. ಸೊ ಇಷ್ಟು ಸ್ಥಳಗಳಲ್ಲೂ ಸಹ ಮಹಿಳೆಯರನ್ನ ಲಾಡ್ಜ್ಗಳಿಗೆ, ರೂಮ್ಗಳಿಗೆ, ಹೋಟೆಲ್ಸ್ಗೆ ಕರ್ಕೊಂಡೋಗಿ ಅವರನ್ನ ದೈಹಿಕವಾಗಿ ಬಳಸ್ಕೊಂಡು ಸೈನೆಟನ್ನು ಕೊಟ್ಟು ಸಾಯಿಸಿರ್ತಾನೆ. ವೀಕ್ಷಕರೇ, ಅಂದ್ರೆ ಈ ಅಸ್ವಾಭಾವಿಕವಾಗಿ ಹಲವಾರು ಕೊಲೆಗಳು ನಡೆದಿರುತ್ತೆ, ಅವುಗಳನ್ನ ಮುಚ್ಚಾಕಿರ್ತಾರೆ. ಯಾಕಂದ್ರೆ ಇದು ಅಸ್ವಾಭಾವಿಕ ಕೊಲೆಗಳು ಅಂತ. ಸೊ ಯಾವಾಗ ಈ 3 ಕೊಲೆಗಳು ಸಹ ಈ ಸೈನೆಟ್ ಮೋಹನ್ ಮಾಡಿರುವಂತೆ ಇಲ್ಲಿ ಪೊಲೀಸರಿಗೆ ಈ ಪ್ರಕರಣದ ಬಗ್ಗೆ ವಿಚಾರಗಳು ತಿಳಿದಂತೆನೆ ಸೊ ಮತ್ತೆ ಇದನ್ನ ಮರು ಓಪನ್ ಮಾಡ್ತಾರೆ, ಅದನ್ನ CID ಅವರಿಗೆ ಒಪ್ಪಿಸ್ತಾರೆ. ಈ CID ಯಲ್ಲಿ ಒಬ್ಬ ಅಧಿಕಾರಿ ಇರ್ತಾರೆ, ಕೆ ನಂಜುಂಡೇಗೌಡ ಅಂದ್ರು. ಕೆ ನಂಜುಂಡೇಗೌಡ ಅನ್ನೋ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಈ ಎಲ್ಲಾ ಪ್ರಕರಣಗಳ ಬಗ್ಗೆನು ಅಂದ್ರೆ ಈ ಸೈನೆಟ್ ಮೋಹನ್ ಏನು 20 ಕೊಲೆಗಳು ಸೈನೆಟ್ ಅನ್ನ ಬಳಸಿ 20 ಕೊಲೆಗಳನ್ನ ಮಾಡಿದ್ದ, ಅವುಗಳನ್ನ ಮತ್ತೆ ಮರು ಓಪನ್ ಮಾಡಿ ಅವುಗಳನ್ನ ರಿಸರ್ಚ್ ಮಾಡಿ ಅವನಿಗೆ ಈ ಎಲ್ಲಾ ಕೇಸುಗಳಿಗೆ ಸಂಬಂಧಪಟ್ಟಂತೆ CIDಗೆ ಒಪ್ಪಿಸಿದ ಆದ್ಮೇಲೆ ಕೆಲವೊಂದು ಬೆಳವಣಿಗೆಗಳಾಗುತ್ತೆ. ಏನು ಆ ಬೆಳವಣಿಗೆಗಳು ಅಂದ್ರೆ, CID ಅವರು ಇದ್ರ ಬಗ್ಗೆ ತುಂಬಾ ವಿಚಾರಣೆಯನ್ನು ನಡೆಸ್ತಾ ಇರ್ತಾರೆ. ಆ ವಿಚಾರಣೆ ನಡೆಸೋ ಸಂದರ್ಭದಲ್ಲಿ ಈ ವ್ಯಕ್ತಿಯಿಂದ ಹಲವಾರು ವಸ್ತುಗಳನ್ನ ವಶಪಡಿಸ್ಕೊಂಡಿರ್ತಾರೆ. ಸೊ ಈ ವ್ಯಕ್ತಿ ಆ ಮಹಿಳೆಯರಿಂದ ತಗೊಂಡಿರುವಂಥ ಚಿನ್ನಾಭರಣಗಳಾಗಿರ್ಬೋದು, ಆ ಫೋನ್ಗಳಿಗೆ ಸಂಬಂಧಪಟ್ಟಂತೆ ಆ ಫೋನ್ನ ಕಾಲ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಈ ರೀತಿಯಾಗಿ ಹಲವಾರು ಎಲ್ಲ ವಿಚಾರಗಳನ್ನ ಈ CID ಆಫೀಸರ್ಗಳು ಏನು ಮಾಡ್ತಾರೆ, ಈ ಸೈನೆಟ್ ಮೋಹನ್ ಇಂದ ತಗೊಂಡಾದ್ಮೇಲೆ ಸೊ ನಮ್ಗೆ ಗೊತ್ತಾಗುತ್ತೆ. ಸೊ ಈ ವ್ಯಕ್ತಿನ ಗಂಭೀರವಾಗಿ ಪರಿಶೀಲನೆ ಮಾಡಿದಾಗ, ಗಂಭೀರವಾಗಿ ಈ ವ್ಯಕ್ತಿಯನ್ನ ಇದು ಮಾಡಿದಾಗ ನಮಗೆ CID ಅಧಿಕಾರಿಗಳಿಗೆ ಗೊತ್ತಾಗಿದ್ದೇನು ಅಂದರೆ, ಆ CID ಅಧಿಕಾರಿಗಳಿಗೆ ಮಾಹಿತಿ ಹೊರ ಬಂದಿದ್ದು ಸೊ ಹಲವಾರು ಅಂದರೆ 20 ಪ್ರಕರಣಗಳು ಸಹ ಈ ವ್ಯಕ್ತಿನೇ ಮಾಡಿದ್ದು ಅಂದ್ಬಿಟ್ಟು ತೀರ್ಮಾನಕ್ಕೆ ಬರ್ತಾರೆ. ಆ ವ್ಯಕ್ತಿಯಿಂದ ಮಾಹಿತಿಯನ್ನ ಪಡ್ಕೊಳ್ತಾರೆ. ಸೊ ಈ ವ್ಯಕ್ತಿ ಈ ಮಹಿಳೆಯರನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ತಾ ಇದ್ದ, ಲವ್ ಅಂದ್ಬಿಟ್ಟು ಯಾವ ರೀತಿ ಹೇಳ್ತಾ ಇದ್ದ ಅಂದ್ರೆ, ಸೊ ಲವ್ ಮಾಡಿದ ಆದ್ಮೇಲೆ ಈ ವ್ಯಕ್ತಿ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ. ಅವರು ಈ ಸೈನೆಟ್ ಮೋಹನ್ ಮೇಲೆ ಪಾಸಿಟಿವ್ ಇಂಟೆಂಟ್ ಬರಬೇಕು ಅನ್ನೋ ಉದ್ದೇಶಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ. ಅದಾದ್ಮೇಲೆ ರೂಮ್ ಆಗಲಿ ಲಾಡ್ಜ್ಗಾಗಿ ಅವನು ಕರ್ಕೊಂಡು ಹೋಗ್ತಾ ಇದ್ದ. ಈ ರೀತಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನ ದೈಹಿಕವಾಗಿ ಬಳಸ್ಕೊಂಡು ಆದಮೇಲೆ ಸೈನೆಟ್ ಅನ್ನ ಕೊಡ್ತಿದ್ದ. ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ವ್ಯಕ್ತಿ ಕೊಡ್ತಿದ್ದ. ಸೊ ಇದು ಗರ್ಭ ನಿರೋಧ ಅಂದ್ರೆ ಇದು ಈ ಮಾತ್ರೆಯನ್ನು ತಗೊಂಡ್ರೆ ಸೊ ನಿಮಗೆ ಮಕ್ಕಳಾಗೋದಿಲ್ಲ ಈಗ ನಾವು ಅನ್ನೋ ಮಾಹಿತಿಯನ್ನು ಕೊಟ್ಟು ಈ ಮಾತ್ರೆಯನ್ನು ಕೊಟ್ಟಾಗ ಇದನ್ನ ತಗೊಂಡ ಮಹಿಳೆಯರು ಕೆಲವೇ ನಿಮಿಷಗಳಲ್ಲಿ ಸಾವನ್ನ ಅಪ್ತಾ ಇದ್ರು. ಆದರೆ ಈ ಪಬ್ಲಿಕ್ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸುತ್ತಿರೋದ್ರಿಂದ ಈ ಪ್ರಕರಣಗಳು ಪೊಲೀಸರು ತನಿಖೆ ಮಾಡಿದಾಗ ಇದು ನಾರ್ಮಲ್ ಆಗಿ ಸಾಮಾನ್ಯ ಸಾವು ಅಂದ್ಬಿಟ್ಟು ಈ ಪ್ರಕರಣಗಳನ್ನು ಕ್ಲೋಸ್ ಮಾಡ್ತಿದ್ರು. CID ಅವರು ಈ ಸೈನೆಟ್ ಮೋಹನ್ ಅನ್ನ ಗಂಭೀರವಾಗಿ ತನಿಖೆ ಮಾಡಿದಾಗ ಅಲ್ಲಿ ನಿಜ ಅನ್ನೋದು ಏನಂದ್ಬಿಟ್ಟು ಬರುತ್ತೆ. ಸೊ
ಆ ಮೋಹನನ್ನು ಗಂಭೀರವಾಗಿ ತನಿಖೆ ಮಾಡ್ತಾರೆ. ಸೊ ಈ ಪ್ರಕರಣಗಳನ್ನು ಸಾಮಾನ್ಯ ಸಾವು ಅಂದ್ಬಿಟ್ಟು ಪೊಲೀಸರು ಈ ಪ್ರಕರಣನ ಮುಚ್ಚಾಕಿದ್ರು. ಆದರೆ CID ಅವರು ಈ ಸೈನೆಡ್ ಮೋಹನನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿರೋದು ಮತ್ತು ಈ ಸಾಮಾನ್ಯ ಪ್ರಕರಣಗಳು ಇವೆರಡನ್ನು ಈ CID ಆಫೀಸರ್ಗಳು ಟ್ಯಾಲಿ ಮಾಡ್ತಾರೆ, ಹೊಂದಿಸಿದಾಗ ಅರ್ಥ ಆಗಿದ್ದೇನು ಅಂದರೆ ಈ ಸೈನೆಡ್ ಮೋಹನ್ನೇ ಈ ಎಲ್ಲ ಪ್ರಕರಣಗಳನ್ನು ಮಾಡಿದ್ದಾನೆ ಅಂದ್ಬಿಟ್ಟು ಇಲ್ಲಿ ಒಂದು ಒಪ್ಪಿಗೆಗೆ ಬರುತ್ತೆ, ಒಂದು ನಿಜವಾದ ಮಾಹಿತಿ ಹೊರಬರುತ್ತೆ. 2009 ಅನಿತಾ ಕೇಸಲ್ಲಿ ಇದರ ಬಗ್ಗೆ ಇನ್ನಷ್ಟು ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಆಯಿತು. 2009 ಅಕ್ಟೋಬರ್ 21 ಸೊ ಮಂಗಳೂರಿನ ಒಂದು ಪಕ್ಕದ ಗ್ರಾಮದಲ್ಲಿ ಈ ಸೈನೆಡ್ ಮೋಹನನ್ನು ಬಂಧಿಸ್ತಾರೆ. 2013ರಲ್ಲಿ ಅನಿತಾ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ನ್ಯಾಯಾಲಯ ಸೊ ಈ ವ್ಯಕ್ತಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸುತ್ತೆ. ಅದೇ ವ್ಯಕ್ತಿಗೆ ಸಂಬಂಧಪಟ್ಟಂತೆ 2017ರಲ್ಲಿ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಮಹಿಳೆಯ ಮೇಲೆ ಆಗಿರುವ ಒಂದು ಅನ್ಯಾಯದ ಬಗ್ಗೆ ಈ ಸೈನೆಡ್ ಮೋಹನ್ಗೆ ಜಿಲ್ಲಾ ನ್ಯಾಯಾಲಯ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು. ಸೊ ಇದನ್ನು ತೆಗೆದುಹಾಕಿ ಕರ್ನಾಟಕದ ಹೈಕೋರ್ಟು ಈ ವ್ಯಕ್ತಿಗೆ ಜೀವಿತಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ. ಪ್ರೇಕ್ಷಕರೇ, ನಮ್ಮ ಒಂದು ಮೊದಲ ಪ್ರಯತ್ನಗಳಿವು. ದಯಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಗಳೇನು, ನಿಮ್ಮ ಒಂದು ಲೈಕ್ಸು, ಕಾಮೆಂಟ್ಸು, ಶೇರ್ಸನ್ನು ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.